ಆಯಿಲ್ ಅಂತ ಹೇಳ್ತೀರಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಂದಿನಂತೆ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಬಿಲ್ಡಿಂಗ್ ಟೆರೆಸ್ ಮೇಲ್ಗಡೆಯಿಂದ ಈ ಥರ ತೋಟಗಳು ಹಿಂಗೆ ಕಾಣಿಸುತ್ತೆ ನೋಡಿ, ಎಲ್ಲ ತೆಂಗಿನ ತೋಟಗಳೇ. ಸಕ್ಕದಾಗಿ ತೆಂಗಿನಕಾಯಿ ಬೆಳೀತಾರೆ ಇಲ್ಲೆಲ್ಲ ಗೈಸ್. ಬೆಳಗ್ಗೆ ನಾನು ನಮ್ಮ ರಾಜಣ್ಣ ಅಂಕಲ್ದು ಟೊಮೆಟೊ ಬೆಳೆದಿದ್ದಾರೆ ತೋಟದಲ್ಲಿ, ಅದನ್ನು ನೋಡೋಕ್ಕಂತ ಹೋದೆ, ವೀಡಿಯೋ ಮಾಡಿದೆ. ಪಾಪ ಅವರು ಬೇಜಾರಾಗ್ಬಿಟ್ಟಿದ್ದಾರೆ, ಯಾಕಂದರೆ ಇವಾಗ ಟೊಮೆಟೊ ಬೆಳೆಗೆ ಏನು ರೇಟ್ ಬರ್ತಾಯಿಲ್ಲ. ಅದನ್ನೆಲ್ಲ ವೀಡಿಯೋ ಮಾಡಿದ್ದೆ ನಾನು, ಫಾರ್ಮೇಟ್ ಆಗಿಬಿಟ್ಟಿದೆ. ಸರಿ ಹೋಗಲಿ ಅಂತ ಸಂಜೆ ಬಂದರು ನಾನು ಮಾತಾಡ್ಸೋಕ್ಕಂತ. ಆವಾಗ ಅವ್ರ ಬೇಜಾರಲ್ಲಿ ಮಾತಾಡಿರೋದು ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ನೋಡಿ. ರಾಜಣ್ಣ ಅಂಕಲ್ನ ಮಾತಾಡಿಸಿ ಇದ್ದೊಂದು ವೀಡಿಯೋ ಇದೆ, ಈ ವ್ಲಾಗನ್ನು ನೋಡಿ ಕಂಟಿನ್ಯೂ. ರಾಜಣ್ಣ ಅಂಕಲ್ ಬಂದಿದ್ದಾರೆ. ಟೊಮೆಟೊ ರೇಟ್ ಇಲ್ಲ ಅಂತೆ. ಎಷ್ಟು ಬೆಳೆದಿದ್ದೀರಾ ಟೊಮೆಟೊ? ಎಷ್ಟು ಎಕರೆ? ನಾವು ಮಾಡಿದ್ದು ಒಂದು ಎಕರೆ. ಹೌದಾ? ಏನು ರೇಟ್ ಇಲ್ಲ? ಹಾಂ, ಎಲ್ಲ ಕೊಯ್ದ್ರಾ? ಹಾಂ, ಅದಕ್ಕೆ ಟೆನ್ಷನ್ನಲ್ಲಿದ್ದೀರಾ ರೇಟ್ ಇಲ್ಲ ಅಂತ. ಟೊಮೆಟೊ ಬೆಳೆದಿದ್ದಾರಂತೆ, ಒಂದು ಸ್ವಲ್ಪನೂ ರೇಟ್ ಇಲ್ಲ. ಎಲ್ಲ ಬೆಳೆದಿದ್ದಾರಲ್ಲ, ಅದಕ್ಕೆ ರೇಟ್ ಬಿದ್ದೋಗ್ಬಿಟ್ಟಿದೆ. ಈ ಥರ ಆದರೆ ರೈತರ ಕತೆ ಹೆಂಗೆ ಅಲ್ವಾ? ಹಾಂ, ಇನ್ನು ನೆಕ್ಸ್ಟ್ ಏನು ಬೆಳಿತೀರಾ? ನೆಕ್ಸ್ಟ್ ಏನಿಲ್ಲ. ಹಾಂ, ಬೇಜಾರಾಗ್ಬಿಟ್ಟಿದ್ದೀರಾ? ಹಾಂ, ಅದಕ್ಕೆ ಇವರು ಬೆಳೆದಿರೋ ಬೆಳೆಗೆ ರೇಟ್ ಇಲ್ಲ ಅಂತ ನೆಕ್ಸ್ಟ್ ಏನು ಬೆಳೆಯೋಕ್ಕೂ ಯೋಚನೆ ಮಾಡ್ತಾಯಿದ್ದಾರೆ. ಈ ಥರ ಆದರೆ ಹೇಗೆ ಹೇಳಿ? ಕಮೆಂಟ್ ಹಾಕಿ, ಏನು ಮಾಡ್ಬೋದು ನೆಕ್ಸ್ಟ್? ಈ ಥರ ಆದರೆ ನಮ್ಮ ರೈತರನ್ನ ಉಳಿಸೋದು ಹೇಗೆ? ಏನು ಹೇಳ್ತೀರಾ? ಕರೆಕ್ಟ್ ತಾನೆ? ಬೆಳೆ ಬೆಳೆದ್ರೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ. ಅವರು 1 ಎಕರೆ ಟೊಮೆಟೊ ಬೆಳೆದಿದ್ದಾರೆ, ಇನ್ನೊಂದು ಎಕರೆ ಅವರೆಕಾಳು ಹಾಕಿದ್ದಾರಂತೆ, ಮತ್ತು ಇನ್ನೊಂದು ಎಕರೆಗೆ ಬಾಳೆ ಏನೋ ಹಾಕಿದ್ದಾರೆ. ಬಟ್ ಸರಿಯಾದ ರೇಟ್ ಯಾವುದಕ್ಕೂ ಸಿಗ್ತಾಯಿಲ್ಲ. ಹೀಗಾದರೆ ಕಷ್ಟ ಆಗುತ್ತೆ ರೈತರಿಗೆ. ಬೆಳಗ್ಗೆನ ನನಗೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಆದರೂ ಹೋಗಿ ವೀಡಿಯೋ ಮಾಡ್ಕೊಬಂದೆ ಅವರದ್ದು. ಬಟ್ ಅಪ್ಲೋಡ್ ಮಾಡೋ ಅಂದರೆ ಫಾರ್ಮೇಟ್ ಆಗಿಬಿಟ್ಟಿದೆ. ಈಗ ಮತ್ತೆ ಪುನಃ ಹೋಗಿ ಮಾಡೋಕ್ಕಾಗಲ್ಲ, ನಮಗೂ ನಮ್ಮದೇ ಆದ ಕೆಲಸಗಳೆಲ್ಲ ಇರ್ತವೆ. ಅದಕ್ಕೆ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.